ಈ ಜಾಗದ ಮಾಲೀಕರು ಯಾರಿದ್ರು, ಈಗ ಯಾರು ಮಾರಕ್ಕೆ ರೆಡಿ ಇದ್ದಾರೋ ಅವ್ರನ್ನ ನಾವು ಸೆಲ್ಲರ್ ಅಂತ ಕರಿತೀವಿ ನಾರ್ಮಲ್ ಭಾಷೆನಲ್ಲೂ. ಅದೇ ರೀತಿಯಾಗಿ ಆಪ್ಷನ್ ಭಾಷೆನಲ್ಲಿ ಆಪ್ಷನ್ ಸೆಲ್ಲರ್ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಯಾರು ಈ ಜಾಗವನ್ನು ಕೊಂಡ್ಕೊಳಕ್ಕೆ ರೆಡಿ ಆಗಿದ್ದಾರೋ ಅವರನ್ನು ನಾವು ಬೈಯರ್ ಅಂದರೆ ಆಪ್ಷನ್ಸ್ ಭಾಷೆನಲ್ಲಿ ಆಪ್ಷನ್ ಬೈಯರ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದಿಷ್ಟು ಸಾಕಷ್ಟು ವಿಚಾರಗಳನ್ನು ಕೇಳಿದ್ರೆ ಅಲ್ವಾ, ಹೈವೇ ಆಗಿರ್ಬೋದು, ಫ್ಯಾಕ್ಟ್ರಿಗಳಾಗಿರ್ಬೋದು ಅನ್ನೋದೆಲ್ಲ ಒಂದು ರೀತಿಯಾಗಿ ಪಾಸಿಟಿವ್ ನ್ಯೂಸ್ ಆಗುತ್ತೆ. ಯಾಕಂದರೆ ಈ ಜಾಗದ ಬೆಲೆನ ಜಾಸ್ತಿ ಆಗ್ಬೋದು ಅನ್ನೋದರ ಸಂಕೇತಗಳಾಗ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ನಲ್ಲಿ ಕಲೆಕ್ಷನ್ ಬಂದಿಲ್ಲ, ಇನ್ನೂ ನೀರಾಗಿಲ್ಲ ಅನ್ನೋದು ನೆಗೆಟಿವ್ ನ್ಯೂಸ್ ಆಗ್ತಾ ಹೋಗುತ್ತೆ. ಇನ್ನೂ ಈ ಜಾಗದ ಬೆಲೆ ಕಮ್ಮಿ ಆಗ್ತಾ ಹೋಗ್ಬೋದು ಅಂತ. ಇದೇ ರೀತಿಯಾಗಿ ಸ್ಟಾಕ್ ಮಾರ್ಕೆಟ್ನಲ್ಲೂ ಕೂಡ ಕೆಲವೊಂದಿಷ್ಟು ಪಾಸಿಟಿವ್ ನ್ಯೂಸ್ ಅಂತ ಬರ್ತಾ ಇರುತ್ತೆ, ಒಂದು ಸ್ಟಾಕ್ ಬಗ್ಗೆ, ಒಂದು ಕಂಪನಿ ಬಗ್ಗೆ. ಅದೇ ರೀತಿಯಾಗಿ ನೆಗೆಟಿವ್ ನ್ಯೂಸ್ ಅಂತಲೂ ಒಂದಿಷ್ಟು ಮಾಹಿತಿಗಳು ಬರ್ತಾನೆ ಇರುತ್ತೆ. ಇದ್ರ ಮೇಲೆ ಒಂದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕ್ರಿಯೇಟ್ ಆಗುತ್ತೆ. ಕೆಲವರು ಪಾಸಿಟಿವ್ ನ್ಯೂಸ್ ಬಗ್ಗೆ ಗಮನವಹಿಸಿರೋರು ಇದನ್ನ ಬೈ ಮಾಡೋಕ್ಕೆ ಬರ್ಬೋದು. ಅದೇ ರೀತಿ ನೆಗೆಟಿವ್ ನ್ಯೂಸೇ ಜಾಸ್ತಿ ಇದೆ ಅಂತ ಅನಿಸಿದವರು ಅದನ್ನ ಸೆಲ್ ಮಾಡೋಕ್ಕೆ ಬರ್ಬೋದು. ಜೊತೆಗೆ ನ್ಯೂಸ್ ಅಷ್ಟೇ ಅಲ್ಲದೆ ಆ ಸ್ಟಾಕಿನ ಅಂಡರ್ಲೈಯಿಂಗ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನಲ್ಲೂ ಕೂಡ ವಹಿವಾಟುಗಳು ನಡೀತಾ ಆಗುತ್ತೆ. ಎಲ್ಲ ಸಲನೂ ಕಂಪ್ಲೀಟಾಗಿ ನ್ಯೂಸ್ಗಳ ಮೇಲೇ ಆಗಿರೋದಿಲ್ಲ. ಒಂದು ಕಂಪನಿ ಅಂತ ಮಾತಾಡಿದಾಗ ಆ ಕಂಪನಿದು ಕೂಡ ಕೆಲವೊಂದಿಷ್ಟು ವಹಿವಾಟುಗಳಿರುತ್ತಲ್ವ, ಅದನ್ನ ನಾವು ಕಂಪನಿಯ ಫಂಡಮೆಂಟಲ್ಸ್ ಅಂತೀವಿ. ಇದನ್ನ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೀವು ನೋಡ್ತಾ ಹೋಗ್ಬೋದು. ಅಂದರೆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ, ಅದರಲ್ಲಿ ಯಾವ ರೀತಿಯಾಗಿ ರಿಸಲ್ಟ್ಸ್ ಬರ್ತಾ ಇದೆ, ಕಾರ್ಪೊರೇಟ್ ಆ್ಯಕ್ಷನ್ಗಳನ್ನು ಏನು ತೊಗೊತಾ ಇದ್ದಾರೆ, ಯಾವ ರೀತಿಯಾದಂಥ ಸೆಕ್ಟರ್ ಕಾರ್ಯನಿರ್ವಹಿಸ್ತಾ ಇದೆ, ಅದೆಲ್ಲ ಒಂದು ಆ ಕಂಪನಿಯ ಫಂಡಮೆಂಟಲ್ಸ್ ಆಗ್ತಾ ಹೋಗುತ್ತೆ. ನ್ಯೂಸನ್ನು ಹೊರತುಪಡಿಸಿ ಬರುವಂಥ ಮಾಹಿತಿ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಅಗ್ರಿಮೆಂಟ್ ಅಂತ ಏನು ನೋಡಿದ್ವಿ ಲ್ಯಾಂಡ್ ವಿಚಾರದಲ್ಲಿ, ಅದನ್ನ ಡೆರಿವೇಟಿವ್ಸ್ ಅಂದರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಭಾಷೆಯಲ್ಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಡೆರಿವೇಟಿವ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಇಲ್ಲಿ ಡೆರಿವೇಟಿವ್ ಅಂತ ಯಾಕೆ ಕರಿತಾ ಇದ್ದೀವಿ ಅಂದರೆ ಯಾವುದರಿಂದನೂ ಉತ್ಪತ್ತಿ ಆಗಿರುವಂಥದ್ದು, ಡಿರೈವ್ಡ್ ಫ್ರಮ್ ಸಮಥಿಂಗ್ ಅನ್ನೋದನ್ನು ಡೆರಿವೇಟಿವ್ ಅಂತ ಕರೀತಾರೆ ಇಂಗ್ಲೀಷ್ ಭಾಷೆಯಲ್ಲಿ. ಯಾವುದರಿಂದ ಈ ಕಾಂಟ್ರಾಕ್ಟ್ ಉತ್ಪತ್ತಿ ಆಗ್ತಾ ಇದೆ, ಅದರ ಕೆಳಗಡೆ ಇರುವಂತಹ ಅಂಡರ್ಲೈಯಿಂಗ್ ಅಸೆಟ್, ಅಂದರೆ ಈ ಎಕ್ಸಾಂಪಲಲ್ಲಿ ಅದು ಭೂಮಿಯಾಗಿದೆ. ಆದರೆ ಆಪ್ಷನ್ಸ್ ಭಾಷೆಯಲ್ಲಿ ಅದು ಯಾವುದಾಗಿರುತ್ತೆ ಅಂದರೆ ಅಂಡರ್ಲೈಯಿಂಗ್ ಆಗಿ ಯಾವುದೋ ಒಂದು ಕಂಪನಿಯ ಸ್ಟಾಕ್ ಇರುತ್ತೆ, ಅಥವಾ ಒಂದು ಸ್ಟಾಕ್ಗಳ ಗುಚ್ಚ, ಇಂಡೆಕ್ಸ್ ಅಂತ ಕರಿತೀವಿ. ಇದನ್ನ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಈ ರೀತಿ ಸುಮಾರು ಇಂಡೆಕ್ಸ್ಗಳಿದೆ ಅಲ್ವಾ. ಆ ಒಂದು ಇಂಡೆಕ್ಸ್ಗಳಾಗಿರ್ಬೋದು. ಅದೇ ರೀತಿಯಾಗಿ ಕಮಾಡಿಟಿನೂ ಇದೆ, ಗೋಲ್ಡು, ಸಿಲ್ವರು, ಅದರಲ್ಲೂ ಕೂಡ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಕಾಂಟ್ರಾಕ್ಟ್ ಸಿಗುತ್ತೆ. ಕರೆನ್ಸಿಗಳಲ್ಲೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಆದರೆ ನಾವು ಸ್ಟಾಕ್ ಮತ್ತು ಇಂಡೆಕ್ಸನ್ನು ಮಾತ್ರ ಮಾತಾಡೋಣ ಮುಂಬರುವ ದಿನಗಳಲ್ಲಿ. ಕಮಾಡಿಟಿ ಮತ್ತು ಕರೆನ್ಸಿನ ಮಾತಾಡೋದು ಬೇಡ ಅಂತ ಅನಿಸುತ್ತೆ. ಸೊ ಇದು ಒಂದು ಅಂಡರ್ಲೈಯಿಂಗ್ ಅಸೆಟ್ ಆಗಿರುತ್ತೆ. ಈ ಒಂದು ಜಾಗದಿಂದ ಈ ಒಂದು ಕಾಂಟ್ರಾಕ್ಟ್ ಯಾವ ರೀತಿ ಉತ್ಪತ್ತಿ ಆಯಿತು, ಅದೇ ರೀತಿಯಾಗಿ ಈ ಜಾಗದ ಮೇಲೆ ಅಂದರೆ ಯಾವುದೋ ಒಂದು ಸ್ಟಾಕು ಅಥವಾ ಇಂಡೆಕ್ಸ್ನ ಮೇಲೆ ಅದರ ಆಧಾರದಲ್ಲಿ ಒಂದಿಷ್ಟು F&O ಕಾಂಟ್ರಾಕ್ಟ್ಗಳು ಸಿಗ್ತಾ ಹೋಗುತ್ತೆ ನಮಗೆ. ಅದಲ್ಲದೆ ಒಂದು ರಿಯಲ್ ಎಸ್ಟೇಟ್ನಲ್ಲಿ ನೋಡಿದಂಥ ಅಗ್ರಿಮೆಂಟ್ ಪ್ರೈಸ್ ಅಂತ ಏನಾಗಿತ್ತು ಅಂದರೆ 5 ಲಕ್ಷಕ್ಕೆ ಈ ಜಾಗನ ನಾವು ತೊಗೊತಾ ಇದ್ದೀವಿ ಅಂತ ಏನು ಹೇಳಿದರು, ಅದನ್ನ ನಾವು ಆಪ್ಷನ್ಸ್ ಭಾಷೆಯಲ್ಲಿ ನೋಡೋದಾದರೆ ಸ್ಟ್ರೈಕ್ ಪ್ರೈಸ್ ಅಂತ ಕರಿತೀವಿ. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ ಭಾಷೆಯಲ್ಲಿ ಸ್ಟ್ರೈಕ್ ಪ್ರೈಸ್ ಅಂತ ಕರಿತೀವಿ. ಅಂದರೆ ಯಾವ ಬೆಲೆಗೆ ನಾವು ಆ ಜಾಗನ ನಾವು ಇವಾಗ ಮಾರ್ಕ್ ಮಾಡ್ತಾ ಇದ್ವಿ, ಅಂದರೆ 5 ಲಕ್ಷ ರೂಪಾಯಿ ಅಂತ ಫಿಕ್ಸ್ ಮಾಡಿದ್ರು ಅವರು. ಅದೇ ರೀತಿ ಅದು ನಮ್ಮ ಸ್ಟ್ರೈಕ್ ಪ್ರೈಸ್ ಆಗಿರುತ್ತೆ. ಒಂದು ಸ್ಟಾಕಲ್ಲೂ ಕೂಡ ಒಂದು ಯಾವ ಬೆಲೆಯಲ್ಲಿ ನಡೀತಾ ಇರುತ್ತೋ ಅದು ಅದರ ಸ್ಪಾಟ್ ಪ್ರೈಸ್ ಆಗುತ್ತೆ. ಅಥವಾ ನೀವು ಏನು ತೊಗೊತಿರೋ ಕಾಂಟ್ರಾಕ್ಟನ್ನು ಅದು ಸ್ಟ್ರೈಕ್ ಪ್ರೈಸ್ ಆಗಿರುತ್ತೆ. ಯಾವ ಮೊತ್ತ ಕೊಟ್ಟು ತೊಗೊತಿರೋ ಅದು ಅದರ ಸ್ಟ್ರೈಕ್ ಪ್ರೈಸ್ ಆಗಿರುತ್ತೆ. ಅದೇ ರೀತಿಗೆ ಅಡ್ವಾನ್ಸ್ ಆಗಿ ಒಂದಿಷ್ಟು ಪೇಮೆಂಟ್ ಅಂತ ಮಾಡಿದ್ರಲ್ವ ರಮೇಶ್ ಅವರು ಬೈಯರ್ ಆಗಿ, ಆ ಅಡ್ವಾನ್ಸ್ ಪೇಮೆಂಟ್ ಮಾಡೋದನ್ನು ಆಪ್ಷನ್ಸ್ ಭಾಷೆಯಲ್ಲಿ ನಾವು ಪ್ರೀಮಿಯಂ ಅಂತ ಕರಿತೀವಿ. ಈ ವಿಡಿಯೋನ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಇನ್ನೊಂದ್ಸಲ ನೋಡಿ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಟರ್ಮ್ಸ್ಗಳಾಗುತ್ತೆ. ಹೋಪ್ಫುಲಿ ನೀವು ರಿಯಲ್ ಎಸ್ಟೇಟ್ ಏನು ಎಕ್ಸಾಂಪಲ್ಗೆ ಇವಾಗ ಹೋಲಿಸ್ಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಎರಡನ್ನೂ ಅಕ್ಕಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ. ಅಗ್ರಿಮೆಂಟ್ ಪ್ರೈಸ್ ಅಂತ ಏನು ಮಾತಾಡಿದ್ವಿ ಅಂದರೆ ಒಂದು ಫೈನಲ್ ಪ್ರೈಸ್ ಅಂತ ಆಗಿತ್ತಲ್ಲ, ಅದು ಸ್ಟ್ರೈಕ್ ಪ್ರೈಸ್ ಆಗುತ್ತೆ. ಅದೇ ರೀತಿಯಾಗಿ ಅಡ್ವಾನ್ಸ್ ಮೊತ್ತ ಅಂತ ಏನು ಕೊಟ್ಟರಲ್ಲ, ಆ ಬೆಲೆಗೆ ಕೊಂಡ್ಕೋಬೇಕು ಅನ್ನೋದಕ್ಕೆ ಒಂದು ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರಲ್ಲ, ಅದು ಆಪ್ಷನ್ಸಲ್ಲಿ ಪ್ರೀಮಿಯಂ ಆಗಿರುತ್ತೆ. ಅಂದರೆ ಸ್ಟ್ರೈಕ್ ಪ್ರೈಸಿಗೆ ಕೊಡುವಂಥದ್ದು ಪ್ರೀಮಿಯಂ ಆಗಿರುತ್ತೆ. ಆ ಸ್ಟ್ರೈಕ್ ಪ್ರೈಸ್ನ ಲಾಕ್ ಮಾಡೋಕ್ಕೆ ನೀವು ಪ್ರೀಮಿಯಂನ ಕೊಡ್ತಾ ಇರ್ತೀರಾ. ಅದೇ ರೀತಿಯಾಗಿ ವ್ಯಾಲಿಡಿಟಿ ಇತ್ತಲ್ವಾ, 6 ತಿಂಗಳಿಗೆ ಅಂತ ಇವರು ಲಾಕ್ ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಆಪ್ಷನ್ಸಲ್ಲೂ ಕೂಡ ವೀಕ್ಲಿ ಕಾಂಟ್ರಾಕ್ಟ್ಸು, ಮಂತ್ಲಿ ಕಾಂಟ್ರಾಕ್ಟ್ಸು ಅಂತ ಬರ್ತಾ ಹೋಗುತ್ತೆ. ಇಂಡೆಕ್ಸ್ಗಳಲ್ಲಿ ನೀವೇನು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಈ ರೀತಿ ಇಂಡೆಕ್ಸ್ಗಳನ್ನು ಕೇಳಿದ್ರಲ್ಲ, ಆ ಇಂಡೆಕ್ಸ್ಗಳಲ್ಲೆಲ್ಲ ವಾರದ್ದು ಒಂದು ಕಾಂಟ್ರಾಕ್ಟ್ಗಳು ನಡೀತಾ ಇರುತ್ತೆ. ಅಂದರೆ ಬಯರ್ಸ್ ಸೆಲ್ಲರ್ಸ್ ಮಧ್ಯೆ ಒಂದು ಕಾಂಟ್ರಾಕ್ಟ್ಗಳು ಆಗ್ತಾ ಇರುತ್ತೆ. ಒಂದೊಂದು ಸ್ಟ್ರೈಕ್ ಪ್ರೈಸ್ ಇವ್ರಿಷ್ಟು ಕೊಡ್ತೀವಿ ಅಂತ. ಇಲ್ಲಿ ಅಗ್ರಿಮೆಂಟ್ ಪ್ರೈಸು 5 ಲಕ್ಷ ಅಂತ ಒಂದೇ ನೋಡಿದ್ರಿ. ಆ ಥರ ಬೇರೆಯವರು 6 ಲಕ್ಷಕ್ಕೆ ಮಾಡಿರ್ಬೋದು, 7 ಲಕ್ಷಕ್ಕೆ ಮಾಡಿರ್ಬೋದು. ಆ ಜಾಗದಲ್ಲಿ ಬೇರೆ ಲ್ಯಾಂಡ್ ಹೊಂದಿರೋರ ಹತ್ರ ಬೇರೆ ಬೇರೆ ಥರದ ಅಗ್ರಿಮೆಂಟ್ಗಳು ಆಗ್ತಾ ಇರ್ಬೋದು. ಆ ಡಿಫ್ರೆಂಟ್ ಅಗ್ರಿಮೆಂಟ್ಗಳು ಕೂಡ ಒಂದೊಂದು ಪ್ರೈಸಲ್ಲಿ ಆಗಿರುತ್ತಲ್ವ, ಅದು ಡಿಫ್ರೆಂಟ್ ಸ್ಟ್ರೈಕ್ ಪ್ರೈಸಿನ ಕಾಂಟ್ರಾಕ್ಟ್ಗಳು ಆಗ್ತಾ ಹೋಗುತ್ತೆ. ಅದನ್ನ ಓಪನ್ ಇಂಟ್ರೆಸ್ಟ್ ಅಂತ ಇನ್ನೊಂದು ರೀತಿಯಲ್ಲಿ ಅದನ್ನ ನಾವು ಗುರುತಿಸ್ತಾ ಹೋಗ್ತೀವಿ. ಅದನ್ನ ಮುಂಬರುವ ದಿನಗಳಲ್ಲಿ ಕವರ್ ಮಾಡೋಣಂತೆ. ಆದರೆ ಇವ್ರು ಮಾಡ್ಕೊತಾ ಇರೋಂಥ ಅಗ್ರಿಮೆಂಟ್ ಇಲ್ಲಿ 6 ತಿಂಗಳದಾಗಿತ್ತು. ಆದರೆ ಆಪ್ಷನ್ಸ್, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಬಂದಾಗ ಫಿಕ್ಸ್ ಆಗಿರುತ್ತೆ. ಫ್ಯೂಚರ್ಸ್ದೆಲ್ಲ ಮಂತ್ಲಿ ಕಾಂಟ್ರಾಕ್ಟ್ಗಳಿರುತ್ತೆ. ಆದರೆ ಆಪ್ಷನ್ಸ್ ಇಂದು ಇಂಡೆಕ್ಸಲ್ಲಿ ಆದರೆ ಪ್ರತಿ ವಾರಕ್ಕೂ ಕಾಂಟ್ರಾಕ್ಟ್ ಸಿಗ್ತಾ ಹೋಗುತ್ತೆ, ಮಂತಿಂದು ಸಿಗ್ತಾ ಹೋಗುತ್ತೆ. ಆದರೆ ಸ್ಟಾಕ್ಸ್ ಆದರೆ ಪ್ರತಿ ಮಂತಿನ ಒಂದು ಎಕ್ಸ್ಪೈರಿ ಇರುತ್ತೆ. ಪ್ರತಿ 1 ತಿಂಗಳಿಗೆ ಮಾತ್ರ ಅದು ವ್ಯಾಲಿಡ್ ಆಗ್ತಾ ಇರುತ್ತೆ ಸ್ಟಾಕ್ಸ್ಗಳಲ್ಲಿ ನೋಡ್ತಾ ಹೋಗೋದಾದರೆ. ಅದೇ ರೀತಿಯಾಗಿ ಇಲ್ಲಿ ಏನಾದರೂ ಬಯರ್ಸು ಸೆಲ್ಲರ್ಸು ಹೇಳಿದ ರೀತಿ ನಡ್ಕೊಂಡಿಲ್ಲ ಅಂದರೆ ಏನಾಗಿರುತ್ತೆ, ಒಂದು ಸ್ಟ್ಯಾಂಪ್ ಪೇಪರ್ ಮೇಲೆ ರಿಜಿಸ್ಟ್ರೇಷನ್ ಮಾಡಿಸಿರ್ತಾರೆ. ಕಾನೂನಿಗೆ ತೊಗೊಂಡು ಹೋಗ್ಬೋದಲ್ವ, ಕಾನೂನಿನ ಚೌಕಟ್ಟಿಗೆ ತೊಗೊಂಡು ಹೋಗ್ಬೋದು. ಇವರು ಈ ರೀತಿ ಹೇಳಿದ್ರು ನಮಗೆ ನಡೆಸ್ಕೊಡ್ಲಿಲ್ಲ ಅಂತ ಕೋರ್ಟ್ ಮೊರೆ ಹೋಗ್ಬೋದು. ಅದೇ ರೀತಿಯಾಗಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಏನು ಒಂದು ಕಾಂಟ್ರಾಕ್ಟ್ ನಡೀತಾ ಇರುತ್ತೆ, ಅದು ಕೂಡ ಒಂದು ರೆಗ್ಯುಲೇಟರ್
ರೆಗ್ಯುಲೇಟರ್ ಇರ್ತಾರೆ, ಅದನ್ನ ನಾವು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಅಂತ ಕರಿತಾ ಹೋಗ್ತೀವಿ. ಅದು ಸ್ಟಾಕ್ ಮಾರ್ಕೆಟಿನ ರೆಗ್ಯುಲೇಟರ್ ಆಗ್ತಾ ಇರ್ತಾರೆ. ಸೊ ಈಗ ನೀವು ರಿಯಲ್ ಎಸ್ಟೇಟಲ್ಲಿ ಏನು ನೋಡ್ಕೊಂಡ್ಬಂದ್ರೋ ಅದನ್ನ ಆ್ಯಕ್ಚುಯಲ್ ಆಪ್ಷನ್ಸ್ ಭಾಷೆಯಲ್ಲಿ ಯಾವ ರೀತಿ ಓದೋದು ಅನ್ನೋದನ್ನ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಆದರೆ ಇಲ್ಲಿ ನೀವು ಗಮನಿಸಬೇಕಾಗಿರೋಂಥದ್ದು ಒಂದೇನು ಅಂತಂದರೆ, ಆಪ್ಷನ್ ಬೈಯರಿಗೆ ನೋಡಿ ಯಾವತ್ತೂ ಕೂಡ ಒಂದು ಅಧಿಕಾರ ಇರುತ್ತೆ. ಏನಕ್ಕೆ ಒಂದು ಅಂಡರ್ಲೈಯಿಂಗ್ ಅಸೆಟನ್ನು ತಗೊಳೋದೋ ಬಿಡೋದೋ ಅನ್ನೋದು ಅವರ ಒಂದು ನಿರ್ಧಾರ ಆಗಿರುತ್ತೆ, ಆ ಅಧಿಕಾರ ಇರುತ್ತೆ. ಆದರೆ ಯಾವತ್ತೂ ಅವರಿಗೆ ನಾಟ್ ದ ಆಬ್ಲಿಗೇಷನ್ ಅಂದರೆ ಆಪ್ಷನ್ ಬೈಯರಿಗೆ ಯಾವತ್ತೂ ಒತ್ತಾಯ ಇರೋದಿಲ್ಲ, ಈ ಜಾಗನ ತಗೊಳ್ಳಲೇಬೇಕು ಅನ್ನೋ ಒಂದು ಒತ್ತಾಯ ಇರೋದಿಲ್ಲ. ಆದರೆ ಆಪ್ಷನ್ ಸೆಲ್ಲರಿಗೆ ಅಥವಾ ರೈಟರ್ ಅಂತ ಏನು ಕರಿತೀವಿ, ಆಪ್ಷನ್ ರೈಟರ್ ಅಂತ ಕರೀತಾರೆ ಇನ್ನೊಂದು ಭಾಷೆಯಲ್ಲಿ, ಅವರಿಗೆ ಯಾವತ್ತೂ ಕೂಡ ಒಂದು ಆಬ್ಲಿಗೇಷನ್ ಇರುತ್ತೆ. ಅಂದರೆ ಬೈಯರ್ ಬಂದು ಕೇಳಿದಾರೆ ಅಂತಂದರೆ ಅವರು ಆ ಜಾಗನ ಸೆಲ್ ಮಾಡಲೇಬೇಕು. ಅಂದರೆ ಆ ಆಪ್ಷನ್ ಬೈಯರ್ ಬಂದು ಕೇಳ್ತಾ ಇದ್ದಾರೆ ಅಂದರೆ ಅಷ್ಟು ಅಮೌಂಟನ್ನು ಇವರು ಸೆಲ್ ಮಾಡಲೇಬೇಕಾಗುತ್ತೆ ಆಪ್ಷನ್ ಸೆಲ್ಲರ್ ಆಗಿ. ಯಾಕೆ ಈ ಅಧಿಕಾರ ಆಪ್ಷನ್ ಬೈಯರಿಗೆ ಬರ್ತಾ ಇದೆ ಅಂದರೆ, ಇವರು ಆ ಸ್ಟ್ರೈಕ್ ಪ್ರೈಸ್ ಮುಗಿಯೋಕ್ಕೆ 6 ತಿಂಗಳು ಮುಂಚಿಂದ, ಅಂದರೆ 6 ತಿಂಗಳು ಮುಂಚೆನೇ ಇವ್ರು ಏನು ಮಾಡಿದ್ರು, ಒಂದು ಪ್ರೀಮಿಯಂ ಬೆಲೆ ಅಂತ ಕೊಟ್ಬಿಟ್ರಲ್ವ, ಅಡ್ವಾನ್ಸ್ ಪೇಮೆಂಟ್ ಅಂತ ಮಾಡಿಬಿಟ್ರು. ಅದೇ ಆಪ್ಷನ್ ಭಾಷೆಯಲ್ಲಿ ವೀಕ್ಲಿ ಕಾಂಟ್ರಾಕ್ಟು, ಮಂತ್ಲಿ ಕಾಂಟ್ರಾಕ್ಟ್ ಇರುತ್ತೆ. ಅಂದರೆ ಒಂದು ವಾರ ಇರುತ್ತೆ ಆ ಕಾಂಟ್ರಾಕ್ಟ್ ಮುಗಿಯೋಕ್ಕೆ, ಅಥವಾ ಒಂದು ತಿಂಗಳು ಇರುತ್ತೆ ಆ ಕಾಂಟ್ರಾಕ್ಟ್ ಮುಗಿಯೋಕ್ಕೆ. ಆದರೆ ಆ ಕಾಂಟ್ರಾಕ್ಟ್ ಮುಗಿಯೋಕ್ಕಿಂತ ಮುಂಚೆನೇ ಇವರು ಒಂದು ಪ್ರೀಮಿಯಂ ಅಂತ ಕೊಟ್ಟಿರ್ತಾರೆ. ಅಡ್ವಾನ್ಸ್ ಪೇಮೆಂಟ್ ಅಂದರೆ ಪ್ರೀಮಿಯಂ ಅಂತ ನಿಮಗೆ ಗೊತ್ತಾಗಿದೆ ಇವಾಗ. ಸೊ ಆ ಅಡ್ವಾನ್ಸ್ ಪೇಮೆಂಟ್ ಏನು ಪ್ರೀಮಿಯಂ ಮೊತ್ತ ಇತ್ತು ಅದನ್ನು ಮೊದಲೇ ಇವರು ಸೆಲ್ಲರಿಗೆ ಕೊಟ್ಟಿರೋದ್ರಿಂದ, ಸೊ ಅವರಿಗೆ ಆಪ್ಷನ್ ಬೈಯರ್ಗಳಿಗೆ ಒಂದು ಅಧಿಕಾರ ಇರುತ್ತೆ. ಇವರು ಯಾವಾಗ ಬಂದು ಕೇಳ್ತಾರೋ ಅವಾಗ ಸೆಲ್ಲರ್ ಅವರಿಗೆ ಕೊಡಲೇಬೇಕಾಗಿರುತ್ತೆ. ಸೊ ಒಂದು ನೆನ್ಪಿಡಬೇಕು ನೀವು, ಸೆಲ್ಲರು ಯಾವತ್ತೂ ಕೂಡ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬೈಯರ್ ಬಂದು ಕೇಳಿದ್ರು ಅಂದರೆ ಸೆಲ್ಲರು ಮಾರಾಟ ಮಾಡಲೇಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನಾವು ಎಕ್ಸಸೈಸ್ ಮಾಡೋದು ಅಂತ ಕರಿತೀವಿ ಆಪ್ಷನ್ ಭಾಷೆಯಲ್ಲಿ. ಅಂದರೆ ಆಪ್ಷನ್ ಬೈಯರು ಎಕ್ಸಸೈಸ್ ಮಾಡೋದು ಅವರಿಗೆ ಮ್ಯಾಂಡೇಟ್ರಿ ಅಲ್ಲ, ಆದರೆ ಆಪ್ಷನ್ ಸೆಲ್ಲರಿಗೆ ಒಂದು ಎಕ್ಸಸೈಸ್ ಮಾಡುವಂಥದ್ದು ಮ್ಯಾಂಡೇಟ್ರಿ ಆಗುತ್ತೆ. ಎಕ್ಸಸೈಸ್ ಮಾಡೋದು ಅಂತಂದರೆ ಬಂದು ಕೇಳಿದಾಗ ಆ ಮೊತ್ತನ ಅವರಿಗೆ ಆ ಮೊತ್ತಕ್ಕೆ ಏನು ಒಂದು ದಿನಕ್ಕೆ ನಿಗದಿ ಮಾಡಿರ್ತಾರೋ ಅಷ್ಟಕ್ಕೆ ಅವರಿಗೆ ಮಾರಾಟ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಮುಂಚಿತವಾಗ್ಲೇ ಇವರು ಒಂದು ಪ್ರೀಮಿಯಂನ ಇಸ್ಕೊಂಡಿರ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಟರ್ಮು. ಈಗ ನಾವು ಮಾತಾಡಿದಂಥದ್ದು ಈ ವಿಡಿಯೋನ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದ್ಸಲ ರಿವೈಂಡ್ ಮಾಡಿಕೊಂಡು ದಯವಿಟ್ಟು ನೋಡಿ. ಏನು ಒಂದು ಸ್ಟ್ರೈಕ್ ಪ್ರೈಸು, ಪ್ರೀಮಿಯಮು, ಅಂಡರ್ಲೈಯಿಂಗ್ ಅಸೆಟ್ಟು, ಎಕ್ಸ್ಪೈರಿ ಅಂತ ಮಾತಾಡಿದ್ವಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದನ್ನು ಮುಂದಿನ ಸೀರೀಸ್ಗಳಲ್ಲಿ ನಾವು ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ.